ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಭಗವಂತನ ಲೀಲಾಜಾಲಗಳಲ್ಲಿ ಸಿಕ್ಕ ಈ ಪ್ರಪಂಚ ಜಗತ್ತಿನಲ್ಲಿ ನಾನಾ ವಿಧವಾದ ಮೋಹಕಕ್ಕೆ ಒಳಗಾಗಿ ನಾನು ನನ್ನದು ಅನ್ನುವ ಅಭಿಮಾನ ಹೆಚ್ಚಾಗ್ತಾ ಹೋಗ್ತದೆ ಹೊರತು ಪ್ರತಿಯೊಂದು ವಸ್ತುಗಳು ಕೂಡ ಇವು ತ್ಯಾಜ್ಯವಾದವು, ತ್ಯಾಗಮಯವಾಗಿರ್ತಕ್ಕಂಥದ್ದು. ಇದರಿಂದ ನಮಗೇನು ಸುಖ ಇಲ್ಲ ಅಂತ ಯಾವ ಕಾಲಕ್ಕೂ ಅನಿಸೋದಿಲ್ಲ. ಮುಂದೆ ಅನ್ನಿಸ್ತದೆ. ಮಹಾಪ್ರಯಾಣದ ಕಾಲದಲ್ಲಿ ಅಂದರೆ ಮರಣಕಾಲದಲ್ಲಿ ಸರ್ವಂ ಏಕೀಭೂತಂ ಜಗತ್, ಎಲ್ಲ ಒಂದಾಗಿ ಎಲ್ಲವೂ ಮರೆತು ದೇಹತ್ಯಾಗವನ್ನು ಮಾಡಿಕೊಂಡು ಯಾವ ದೇಹದಿಂದ ಮನುಷ್ಯ ಗಳಿಸಿರ್ತಾನೋ ಅದೇ ದೇಹವನ್ನೆಲ್ಲಿ ತ್ಯಾಜ್ಯ ಮಾಡಿ ತಾನು ಬಿಟ್ಟು ಮತ್ತೆ ಆ ದೇಹದ ಪುನಃ ಸಂಸ್ಕಾರವನ್ನು ತಾನೇ ನೋಡಿ ಆಗ ದುಃಖ ಪಡ್ತಾನಂತ ಜೀವ. ಪ್ರತಿಯೊಂದು ಜೀವರಾಶಿಗಳು ಗರ್ಭದಲ್ಲಿದ್ದಾಗ ಸ್ವಾಮಿ ನನ್ನ ಇಲ್ಲಿ ಯಾಕೆ ಹಾಕಿದಿ, ಆದಷ್ಟು ಹೊರಗೆ ಹಾಕು, ಪುನಃ ಇಲ್ಲಿ ಗರ್ಭದಲ್ಲಿ ಬರುವ ಕೆಲಸವನ್ನು ನಾನು ಮಾಡೋದಿಲ್ಲ ಸ್ವಾಮಿ, ನನ್ನ ಅನುಗ್ರಹ ಮಾಡು. ವಿಣ್ಮೂತ್ರ ಕೋಪ ಪತಿತಃ ಮೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತು ಕಣಗನ್ ಸ್ವಮಾಸಾನ್. ತನ್ನ ಮಾಸಗಳನ್ನು, ಹೊರಗೆ ಹೋಗತಕ್ಕ ಮಾಸಗಳನ್ನು ಜೀವ ಎಣಿಸ್ತಾ, ತಾಯಿ ಡಾಕ್ಟ್ರು ಎಷ್ಟು ಎಣಿಸ್ತಾರೋ ಗೊತ್ತಿಲ್ಲ, ಜೀವ ಮಾತ್ರ ಎಣಿಸ್ತಾ ಇರ್ತದೆ. ಯಾವಾಗ ಹೊರಗೆ ಹೋದೇನು ಅಂತ. ವಿಣ್ಮೂತ್ರ ಕೋಪ ಪತಿತಃ, ಅತ್ಯದ್ಭುತವಾದ ಹೊಲಸಿನಿಂದ ಕೂಡಿರ್ತಕ್ಕ ಈ ದೇಹದಲ್ಲಿ ಕೂತ್ಕೊಂಡು ಅಪ್ಪ ನಾನು ಏನು ಕರ್ಮ ಮಾಡಿದ್ದೀನಿ, ನಾನು ಹೊರಗೆ ಹಾಕು, ಸಾಧನೆ ಮಾಡ್ತೀನಿ ಅಂತ ಬರ್ತದೆ. ಅವನ ಪ್ರಾರ್ಥನೆಗೆ ಭಗವಂತ ಹೋಗೊಟ್ಟು ಪ್ರಸೂತಿ ವಾಯುವಿನಿಂದ ಹೊರಗೆ ಹಾಕ್ತಾನೆ. ಹಾಕಿದ ಮೇಲೆ ಬಂದ ಮೇಲೆ ಎಲ್ಲ ಪ್ರಪಂಚವನ್ನು ಮರೆತು ಮರಣಕಾಲದಲ್ಲಿ ಪುನಃ ಮತ್ತೆ ಎಚ್ಚರಿಕೆ ಕೊಡ್ತಾನೆ. ಸ್ವಾಮಿ ಇಷ್ಟೆಲ್ಲ ಮಾಡಿದೆ, ಯಾವುದು ನಂದಲ್ಲ, ನನ್ನ ಉದ್ಧಾರ ಮಾಡುವಂತ ಮತ್ತೆ ಪುನಃ ಭಗವಂತನನ್ನು ಕೊಂಡಾಡ್ತಾನೆ. ಆದರೆ ಭಗವಂತ ಎಂಥ ಕೃಪಾಶಾಲಿ. ಆ ಕಾಲದಲ್ಲೂ ಜೀವರಾಶಿಗಳನ್ನು ಹೊರಗೆ ಹಾಕ್ತಾನೆ. ಆಮೇಲೆ ತಾನು ಮಾಡಿದ ಮಹಾಪಾಪ ಕೃತ್ಯಗಳಿಂದನೂ ಕೂಡ ಭಗವಂತ ಹೊರಗೆ ಹಾಕಿ ಆ ಜೀವನ ಪುನಃ ಸದ್ಗತಿಗೆ ಕಳಿಸ್ತಾನಂತ ಕೃಪಾಮಯಿ, ದಯಾಮಯಿ, ಭಕ್ತವತ್ಸಲ, ಕರುಣಾಸಿಂಧು ಆಗಿರ್ತಕ್ಕ ಭಗವಂತನನ್ನು ನಾವೆಷ್ಟು ಸ್ಮರಣೆ ಮಾಡಿದರೂ ಕಡಿಮೆ. ಅದೇ ಭಾಗವತ ಹೇಳ್ತದೆ. ಭಗವಂತನನ್ನು ಆರಾಧನೆ ಮಾಡತಕ್ಕಂಥ ಕ್ರಮ ಜ್ಞಾನಿಗಳಿಂದ ತಿಳಿಯಬೇಕು. ಎಷ್ಟೋ ಜ್ಞಾನಿಗಳು ಆರಾಧನವನ್ನು ಮಾಡಿ ಮತ್ತೆ ಪುನಃ ಮುಗ್ಗರಿಸಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ ಭಾಗವತಾದಿಗಳಲ್ಲಿ. ಅದಕ್ಕೋಸ್ಕರ ಇಂದಿಂಥ ಜ್ಞಾನಿಗಳು ನಾವೇನು ಅಪೇಕ್ಷೆ ಪಟ್ಟು ಬಂದಿದ್ದೀವಿ, ಅಪೇಕ್ಷವನ್ನು ಪೂರ್ಣ ಮಾಡದೆ ಮತ್ತೆ ಪುನಃ ಸಂಸಾರ ಬಂಧದಲ್ಲಿ ಬೀಳ್ತೀವಿ. ವಿದ್ವಾನ್ನ ಪೀತಂ ತನುಜಾ ಕುಟುಂಬಂ ಪುಷ್ಟನ್ ಸ್ವಲೋಕಾಯ. ನೋಡ್ರಿ, ಪ್ರಹ್ಲಾದರಾಜರು ಒಂದು ಕಡೆ ಹೇಳ್ತಾರೆ ಭಾಗವತದಲ್ಲಿ, ಇಂತೆಂಥ ವಿದ್ವಾಂಸರು ಕೂಡ, ಜ್ಞಾನಿಗಳಾಗಿರ್ತಕ್ಕಂಥವರು ಕೂಡ ಪುನಃ ಮತ್ತು ಈ ಪ್ರಕೃತಿ ಬಂಧದಲ್ಲಿ ಸಿಲುಕಿ ನಾನಾ ವಿಧವಾದ ಕ್ಲೇಶಗಳನ್ನು ಪಡ್ತಾ, ದುಃಖವನ್ನು ಪಡ್ತಾ ಮತ್ತು ನಾನು ನನ್ನದು 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 ಅಂತ ಹೋಗಿಬಿಡ್ತಾರೆ. ಪುನಃ ಜನ್ಮವನ್ನು ಹೊಂದುತ್ತಾರೆ. ಭರತ ಚಕ್ರವರ್ತಿ ಮಹಾಜ್ಞಾನಿ ತಪಸ್ಸಿಗೆ ಬಂದಂಥ ಮಹಾನುಭಾವ ಕಡೀ ಕಾಲದಲ್ಲಿ ಸಂಸ್ಕಾರ ಬಲದಿಂದ ಪುನಃ ಜಿಂಕಿ ಆಗತಕ್ಕಂಥ ಪ್ರಸಂಗ ಬಂತು. ಯಾಕಂದರೆ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಅದಕ್ಕೆ ನಾವು ಪ್ರತಿಯೊಂದು ಕ್ಷಣಗಳಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿ ಸದಾಕಾಲದಲ್ಲಿ ನಮ್ಮಲ್ಲಿತ್ತು ಅಂದರೆ ಈ ದೇಹವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ಹೋಗಬೇಕು. ಇಲ್ಲೇ ಆಗ್ತದೆ, ಆಗೋದಿಲ್ಲ. ಮತ್ತೆ ಈ ದೇಹಕ್ಕೆ ಸಂಬಂಧ ಆಗಬೇಕು, ನಾನು ಬದುಕಬೇಕು, ನಾನು ಉಳಿಯಬೇಕು ಅಂತಕ್ಕಂಥ ಪ್ರಸಂಗಗಳನ್ನು ನೋಡ್ತೀವಿ. ಪರೀಕ್ಷಿತ್ ರಾಜ ಮಾಡಿದ್ದದೆ. ಪುನಃ ಸ್ವಾಮಿ ನಾನು ಉಳಿಬೇಕು ಅಂತ ಕೇಳಿಲ್ಲ. ಮಹಾಜ್ಞಾನಿಗಳಿದ್ದರು. ಅತ್ರಿರವ ಶಿಷ್ಟ ಚವನೋ ಭೃಂಗಿರಂಗಿರಾಶ್ಚ ಮೇಧಾತಿಥಿರ್ ಅರ್ಟಿಷೇಣಗ. ಒಬ್ಬರ ಇಬ್ಬರೇ ಭಗವಂತನನ್ನು ಧರೆಗೆ ಇಳಿಸ್ತಕ್ಕಂಥ ಅನೇಕ ಮಹಾಜ್ಞಾನಿಗಳಿದ್ದರು. ಆದರೆ ಅವನು ಪುನಃ ಆ ವಿಷಯವನ್ನು ಕೇಳಲಿಲ್ಲ. ಸ್ವಾಮಿ ಭಗವಂತನ ಕಥಾಮೃತದಿಂದ ನನ್ನ ಜೀವನ ಪಾನ ಆಗಬೇಕು, ನಾನು ಮಾಡಿದ ಪಾಪಗಳೆಲ್ಲವೂ ನಶಿಸಬೇಕು, ಪುನಃ ಅಂಕುರ ಹೊಡಿಬಾರ್ದು, ನಾಟಬಾರದು. ನೋಡ್ರಿ ಎಂಥ ಪ್ರಶ್ನೆಯನ್ನು ಕೇಳ್ತಾನೆ. ಅಂಥ ಕಥೆಯನ್ನು ಹೇಳ್ರಿ ಅಂತ ಕೇಳಿದ. ನೋಡ್ರಿ ವಾಲಿನೂ ಅಷ್ಟೇ,
ಮರಣಕಾಲದಲ್ಲಿ ಭಗವಂತ ಬಂದು ರಾಮ ಕೇಳ್ತಾನೇನಪ್ಪ ಬಾಲಿ ನಿನ್ನ ಬದುಕಿಸಲ ಅಂದಾಗ, ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಉತ್ಕರ್ಮಣ ಆಗತಕ್ಕಂಥದ್ದು ಸಾಮಾನ್ಯನಪ್ಪ, ಲೋಕೇ ಕೀದೃಶಾಮಯ ಅಪ್ಪ, ಇಂಥ ಪುರುಷೋತ್ತಮನಾಗಿರ್ತಕ್ಕ ನೀನಿರೋ ಕಾಲದಲ್ಲಿ ನಿನ್ನಲ್ಲಿ ಪ್ರತಿಯೊಬ್ಬರೂ ನಿನ್ನ ಆಶ್ರಯದಲ್ಲೇ ಮರಣವನ್ನು ಹೊಂದಬೇಕು ಅಂತ ಬಯಸ್ತಾರೆ. ಅಂಥದ್ದು ನೀನೇ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದಾಗ ನಾನು ಎಲ್ಲಿ ಬದುಕಲಿ? ಅದಕ್ಕೆ ನನಗೇನೂ ಬೇಕಾಗಿಲ್ಲ, ನಿನ್ನ ಸನ್ನಿಧಾನದಲ್ಲಿ ಮರಣವನ್ನೇ ಕೊಡು, ನೀ ಮಾಡಿದ್ದು ಸರಿಯಾಗಿದೆ ಅಂದ ನೋಡಿ. ದೇವರನ್ನು ಕೊಂಡಾಡಿದ, ಸ್ತೋತ್ರ ಮಾಡಿದ. ಮುಂದೆ ಅದೇ ಮಹಾನುಭಾವನಾದ ವಾಲಿಯನ್ನು ಮುಂದೆ ಭಗವಂತ ಅವನನ್ನು ಇಂದ್ರನಾಗಿರ್ತಕ್ಕ ವಾಲಿಯನ್ನು ಅರ್ಜುನನ್ನಾಗಿ ಮಾಡಿದ ನೋಡ್ರಿ. ಮುಂದೆ ಕಪಿರಾಜ್ಯವನ್ನು ಕಳಿಸಿರ್ತಕ್ಕಂಥ ರಾಮ ಮುಂದೆ ರಾಮರಾಜ್ಯವನ್ನು ಕೊಟ್ಟ ಕುಶನಾಗಿ, ಉತ್ತರಾಧಿಕಾರಿಯಾದ ಕುಶ ರಾಮನ ಮಗನಾಗಿ ಹುಟ್ಟಿದ ನೋಡ್ರಿ. ಎಂಥ ಸ್ಥಿತಿ, ಎಂಥ ವಿಲಕ್ಷಣತೆ! ಇದೆಲ್ಲ ಭಗವಂತನ ಸನ್ನಿಧಾನದಲ್ಲಿ ಅರ್ಪಣೆ ಮಾಡಿದಾಗ ಬರತಕ್ಕಂಥ ಈ ಫಲ. ಈ ಫಲಕ್ಕಾಗಿ ನಾವು ಅಪೇಕ್ಷೆ ಪಡಬೇಕೇ ಹೊರತು ಯಾವ್ಯಾವುದೋ ಐಹಿಕವಾದ ಫಲಗಳನ್ನು ಅಪೇಕ್ಷೆ ಪಟ್ಟರೆ ಮತ್ತೆ ಪುನಃ ಸಂಸಾರದಲ್ಲೇ ಬೀಳ್ತೀವಿ. ಸಂಸಾರ ಗತಿತಃ, ಈ ಸಂಸಾರ ವಿನ್ಮೂತ್ರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ. ಹಾಗೆ ಅಂಥ ಮಹಾನುಭಾವರು ಯಶೋಧಾದೇವಿ ಭಗವಂತನನ್ನು ಆರಾಧನೆ ಮಾಡ್ತಾ 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 ಆ ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದಾಳೆ. ಕ್ಷಣದಲ್ಲೇ ವಿಸ್ಮೃತಿ, ಕ್ಷಣದಲ್ಲೇ ಸ್ಮೃತಿ. ಯಾಕಂದರೆ ಜೀವನ ಯೋಗ್ಯತೆ ದೊಡ್ಡವರಿಗೆ ಸದಾ ಕಾಲದಲ್ಲಿ ಸ್ಮೃತಿ ಇರ್ತದೆ. ರುದ್ರಾದಿ ಸಕಲ ದೇವತೆಗಳು, ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ, ರುದ್ರ, ಪಾರ್ವತಿ, ಇಂದ್ರಾದಿಗಳಿಗೆ ಸಾಧಾರಣವಾಗಿ ಈ ರುಜುಗಣಸ್ಥರಾಗಿರ್ತಕ್ಕ 4 ಮಂದಿಗೆ ಸದಾ ಕಾಲದಲ್ಲಿ ಜ್ಞಾನದಲ್ಲಿ ತಿರೋಧಾನವಿಲ್ಲ, ಕಲಿ ಆವೇಶ ಇಲ್ಲ. ಆದರೆ ಇಲ್ಲಿ ಅದರಿಂದ ಕೆಳಗಿರ್ತಕ್ಕ ದೇವತೆಗಳಿಗೆ ಆಗಾಗ ಸ್ವಲ್ಪ ಅಜ್ಞಾನ ಬಂದು ಹೋಗ್ತದೆ, ಭಾಳೊತ್ತು ಇರೋದಿಲ್ಲ. ನಮಗೆ ಜ್ಞಾನ ಬಂದು ಹೋಗ್ತದೆ, ಅವರಿಗೆ ಅಜ್ಞಾನ ಬಂದು ಹೋಗ್ತದೆ. ಇಷ್ಟೇ ವ್ಯತ್ಯಾಸ ಅವರಿಗೆ. ನಮಗೆ ಜ್ಞಾನ ಬರ್ತದೆ, ಭಗವಂತ ಇದ್ದಾನೆ, ಸ್ವಾಮಿ ಇದ್ದಾನೆ, ಅವನು ನಮ್ಮ ರಕ್ಷಣೆ ಮಾಡ್ತಾನೆ ಅಂತಿರ್ತದೆ. ಒಂದು ಕ್ಷಣದಲ್ಲಿ ಯಾರಾದರೂ ಬಂದರೂ ಅವರೇ ರಕ್ಷಣೆ ಮಾಡಿದ್ರು, ದೇವರು ಮಾಡಿಲ್ಲ ಅಂತ ಹೇಳ್ಬಿಡ್ತೀವಿ. ಇದು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ. ಆದರೆ ದೇವತೆಗಳಿಗೆ ಹಂಗಲ್ಲ, ಅಜ್ಞಾನ ಕ್ಷಣ ಮಾತ್ರದಲ್ಲಿ ಬರ್ತದೆ, ಮತ್ತೆ ಹೋಗಿಬಿಡ್ತದೆ ನೋಡಿರಿ. ಇದು ಅವ್ರು ಪಡೆದಿರ್ತಕ್ಕ ಸೌಭಾಗ್ಯ. ಹಾಗೆ ಮಹಾನುಭಾವಳಾದಂಥ ಬಕುಲಾದೇವಿ, ಅವಳೇ ಮುಂದೆ ಬಕುಲಾದೇವಿ ಆಗ್ತಾಳೆ. ಯಾಕಂದರೆ ಭಗವಂತನನ್ನು ವರವನ್ನು ಕೇಳುವುದರಲ್ಲಿ ವ್ಯತ್ಯಾಸ ಆಯಿತು. ಆ ವರವನ್ನು ಕೇಳುವುದರಲ್ಲಿ ಭಾಳ ಜಾಗರೂಕರಾಗಿರಬೇಕು. ದೊಡ್ಡವರು ಬಂದಾಗ ನಾವು ಏನೇನೋ ವರಗಳನ್ನು ಕೇಳ್ತೀವಿ ನೋಡ್ರಿ. ಬಾಲಲೀಲಾ ಮಾಡಿರ್ತಕ್ಕಂಥ ಭಗವಂತ ಏನು ಬೇಕಾದರೂ ಕೊಡ್ಬೋದಾಗಿತ್ತು, ಹೌದಾ? ಇವೆಲ್ಲ ವಿಮರ್ಶೆ ಮಾಡಿ ನೋಡ್ರಿ. ಭಗವಂತನ ಸೇವೆ 5 ವರ್ಷದ ಪರ್ಯಂತರವಾಗಿ ಅಖಂಡವಾದ ಸೇವೆಯನ್ನು ಮಾಡಿದ್ಲು ಯಶೋಧಾದೇವಿ. ಸಾಮಾನ್ಯಳಲ್ಲ. ಅಂಥ ಯಶೋಧಾದೇವಿಗೆ ಭಗವಂತ ಕೇಳಿದರೆ ಸಾಕು ಮೋಕ್ಷ ಕೊಡ್ತಿದ್ದ. ಆದರೆ ಆಕೆ ಕೇಳಲಿಲ್ಲ. ಯಾಕೆಂದರೆ ಆ ವಾಸನಾ ಸಂಬಂಧದಿಂದ ನಮಗೆಲ್ಲ ಅಜ್ಞಾನ ಸದಾಕಾಲದಲ್ಲಿ ಕಾಡ್ತಾ ಇರ್ತದೆ. ಅಜ್ಞಾನದ ನಿವೃತ್ತಿ ಆಗಬೇಕಾದರೆ ಸದಾಶ್ರವಣ, ಭಗವಂತನ ಸತ್ಕಥಾ ಶ್ರವಣ, ಮನನ, ನಿಧಿಧ್ಯಾಸನ, ಧ್ಯಾನ ಇವನ್ನೆಲ್ಲ ಮಾಡ್ತಾ ಇರಬೇಕು. ನಮ್ಮವನು ಅಂದ್ವಿ ಅಂದರೆ ಮುಗೀತು ನೋಡ್ರಿ. ಇವನು ನನ್ನವನು, ನನ್ನಂತೆ ಅಂತ ಒಂದು ಬಾರಿ ಏನಾದರೂ ಅಜ್ಞಾನ ಬಂತು ಅಂದರೆ ಪುನಃ ಸಂಸಾರ ಭವದಲ್ಲಿ ಬಿದ್ದು ಒದ್ದಾಡ್ತೀವಿ ನಾವು. ಎಷ್ಟು ಜಾಗರೂಕರಾಗಿರಬೇಕು. ಅದನ್ನೇ ನಾವು ವಿಚಾರ ಮಾಡಿದಾಗ ಇಂಥ ಯಶೋಧಾದೇವಿ ಭಗವಂತನ ಲಾಲನೆ ಪಾಲನೆ ಮಾಡ್ತಾ ಇದ್ದಾಳೆ. ಅವನು ಕಳ್ಳತನವನ್ನು ಮಾಡಿದ ಭಗವಂತ, ಅದ್ಭುತವಾದ ಕಳ್ಳತನ. ಏನು ಕಳ್ಳತನ ಮಾಡಿದ? ದೊಡ್ಡ ಚೋರ ಅಂತ ಮೊನ್ನೆ ಹೇಳಿದ್ವಿ ನಾವು. ಇಲ್ಲಿ ಸಾಮಾನ್ಯವಾಗಿ ಗೋಪಿಕಾ ಸ್ತ್ರೀಯರ ಮನೆಯಲ್ಲಿ ಬೆಣ್ಣೆಯನ್ನು ಕಳುವು ಮಾಡಿದ. ನವನೀತ ವಿಲಿಪ್ತಾಂಗೋ ನವನೀತ ನಟೋ ನಗಹ. ನೋಡಿ ಎಂಥ ಭಗವಂತ ಬೆಣ್ಣೆ, ಮೊಸರು, ಹಾಲುಗಳನ್ನು ಕಳುವು ಮಾಡ್ತಾ ಇದ್ದಾನೆ. ಅದಕ್ಕೆ ಚೋರ ಅಂದರು. ಇಂತಹ ಚೋರ ನಮ್ಮನಿಗೂ ಬರಲಿ ಅಂತ ನಾವು ಆಶಿಸಬೇಕು. ಯಾವನು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಯಥೇಷ್ಟವಾಗಿ ತಿಂದು ತೃಪ್ತಿ ಪಡ್ತಾನೋ ಅಂಥವನು ಬರಬೇಕು. ತೃಪ್ತಿ ಪಟ್ಟರೆ ಏನು ಮಾಡ್ತಾನೆ? ಅನುಗ್ರಹ ಮಾಡಿ ಹೋಗ್ತಾನೆ ನೋಡ್ರಿ. ನಮ್ಮಲ್ಲಿರುವಂಥ ದ್ರವ್ಯವನ್ನು ಭಗವಂತ ಒಂದು ಕಡೆ ಹೇಳ್ತಾನೆ. ನಾರದರು ಭಗವಂತನನ್ನು ಪ್ರಶ್ನೆ ಮಾಡ್ತಾರೆ, ಸ್ವಾಮಿನಿ ಯಾರಿಗೆ ಅನುಗ್ರಹ ಮಾಡ್ತೀವಿ ಅಂತ ಕೇಳಿದಾಗ ಭಗವಂತ ಹೇಳಿದ, ಯಸ್ಯಾನುಗ್ರಹ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂದ. ನಾನು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನೋ, ನಾನು ಯಾರಿಗೆ
ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೋ ತಸ್ಯ ವಿತ್ತಂ, ಅವರ ಸಂಪೂರ್ಣವಾಗಿರ್ತಕ್ಕಂಥ ಸಂಪತ್ತನ್ನು ಹರಣ ಮಾಡ್ತೀನಿ ಅಂತ. ಯಾವ ಸಂಪತ್ತು? ಆಸುರಿ ಸಂಪತ್ತು. ಆಸುರಿ ಸಂಪತ್ತನ್ನು ಹರಣ ಮಾಡ್ತಾನೆ, ದೈವಿ ಸಂಪತ್ತನ್ನು ಕೊಟ್ಟು ಹೋಗ್ತಾನೆ. ಇಂತಹ ಕಳ್ಳ ಬೇಕು ನಮಗೆ. ನಮ್ಮನೆಗೂ ಕಳ್ಳರು ಬರ್ತಾರೆ, ಎಲ್ಲ ತೊಗೊಂಡು ಹೋಗ್ತಾರೆ. ಅವ್ರೇನು ಮಾಡ್ತಾರೆ? ಎಲ್ಲ ಸಾಮಾನನ್ನು ತೊಗೊಂಡು ಹೋಗ್ಬಿಡ್ತಾರೆ. ನಮ್ಮನ್ನೇನು ಮಾಡ್ತಾರೆ? ನಿರ್ಗತಿಕರನ್ನಾಗಿ ಮಾಡ್ತಾರೆ. ಭಗವಂತ ನಮ್ಮನೆಯೊಳಗೆ ಕಳವು ಮಾಡಿದರೆ ಮಹಾಧನಿಕರನ್ನಾಗಿ ಮಾಡ್ತಾನೆ. ನೋಡ್ರಿ, ಇಷ್ಟೇ ವ್ಯತ್ಯಾಸ ಈ ಕಳವು ಆ ಕಳವು. ಆಸುರಿ ಸಂಪತ್ತು ಅಂತ ಏನದಲ್ಲ ಜಗತ್ತಿನಲ್ಲಿ, ಆಸುರಿ ಸಂಪತ್ತನ್ನು ನಾಶ ಮಾಡ್ತಾನೆ ಭಗವಂತ, ದೈವಿ ಸಂಪತ್ತನ್ನು ಕೊಡ್ತಾನೆ. ಇದು ಹೆಂಗೆ ಗೊತ್ತಾಗ್ತದೆ ರೀ? ನೋಡ್ರಿ, ಎಲ್ಲರ ಮನೆಯಲ್ಲಿ ಕಳವು ಮಾಡಿದ ಭಗವಂತ. ಬೆಣ್ಣೆ, ಹಾಲು, ಮೊಸರು ತಾನು ಗೋಪಾಲಕರಿಗೆ ಕೊಟ್ಟ, ತಾನೂ ತಿಂದ. ಯಾವುದನ್ನು ಆಶ್ರಯ ಮಾಡಿಕೊಂಡು ಅದಕ್ಕೆಲ್ಲ ಅನುಗ್ರಹ ಮಾಡಿದ. ನೋಡ್ರಿ, ಒಂದು ಹೊರಳಕಲ್ಲ ಮೇಲೆ ಭಗವಂತ ನಿಂತ್ಕೊಂಡು ತೊಗೊಂಡಂತೆ. ಒಬ್ಬರ ಮೇಲೆ ಹತ್ತಿ ನಿಂತ್ಕೊಂಡು ತೊಗೊಂಡ, ಮೇಲೆ ಕಟ್ಟಿರ್ತಿದ್ರು. ಕೃಷ್ಣ ಬರ್ತಾನೆ ಕಳವು ಮಾಡ್ತಾನೆ ಅಂತ ಪ್ರಸಿದ್ಧಿ, ಕಳ್ಳ ಇದ್ದಾನೆ ಅಂತ ಪ್ರಸಿದ್ಧಿ. ಕಳ್ಳ ಇದ್ದಾಗ ಕಳ್ಳನಿಗೆ ನಿಲಕದೇ ಇರತಕ್ಕ ವಸ್ತುವನ್ನು ನಾವು ಮೇಲಿಡಬೇಕು ಅಂತ, ನಿಲಕಲಾರದಂತೆ. ತ್ರಿವಿಕ್ರಮ ರೂಪದಿಂದ ಬ್ರಹ್ಮಾಂಡವನ್ನೇ ವ್ಯಾಪಿಸಿರ್ತಕ್ಕವನಿಗೆ ನಿಲಕದೇ ಇರತಕ್ಕ ವಸ್ತುಗಳಿಲ್ಲ. ಅವನು ನಮಗೆ ನಿಲುಕೋದಿಲ್ಲ ಹೊರತು ಅವನಿಗೆ ನಿಲಕದೇ ಇರತಕ್ಕ ವಸ್ತುಗಳೇ ಇಲ್ಲ. ಎಂಥ ಪ್ರಮೇಯ ನೋಡ್ರಿ. ಅಂತಹ ಭಗವಂತ ಸ್ವೀಕಾರ ಮಾಡಲಿಕ್ಕೆ ಬಂದ. ಬೆಣ್ಣೆ, ಹಾಲು, ಮೊಸರೆಲ್ಲ ಕಳು ಮಾಡಿದ. ಎಷ್ಟೋ ದಿವಸ ಕಳು ಮಾಡಿದ. ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಂಡಾಗ ಎಂಥ ಅಗಾಧವಾದ ವಿಷಯ ಇದೆ. ಭಗವಂತನ ಮಹಿಮೆ ಎಂಥದಿದೆ ಅಂತ ಗೊತ್ತಾಗ್ತದೆ. ನಾವು ಭಗವಂತನಿಗೆ ಚೋರ ಅಂತೀವಿ, ವ್ಯಭಿಚಾರಿ ಅಂತೀವಿ, ಮಹಾ ಪಾಲಿಟಿಕ್ಸ್ ಅಂತೀವಿ. ಇದೆಲ್ಲ ಸ್ವಲ್ಪ ನಾವು ಶಾಸ್ತ್ರ ವಿಮರ್ಶೆ ಮಾಡಿದಾಗ ನಮ್ಮ ಶ್ರೀಮದಾಚಾರ್ಯರ ತತ್ವವನ್ನು, ಆಚಾರ್ಯರ ಬರೆದಿರ್ತಕ್ಕ ಗ್ರಂಥಗಳನ್ನು, ಆಚಾರ್ಯರ ಇಂಗಿತವನ್ನು, ಭಗವಂತನ ಸರ್ವತ್ವತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸಶಾಸ್ತ್ರೀಯವಾಗಿರ್ತಕ್ಕಂಥ ವಿಷಯವನ್ನು ತಿಳ್ಕೊಂಡಾಗ ಭಗವಂತ ಎಂಥ ಮಹಿಮೋಪೇತ. ಅವನ ಮೇಲೆ ದೋಷಾರೋಪಣವನ್ನು ಮಾಡಿ ನಾವು ಹಾಳು ಹಾಕ್ತೀವಲ್ಲ ಅಂತ ಬಹಳ ದುಃಖ ಆಗ್ತದೆ. ಪ್ರಸಿದ್ಧ ಚೋರ, ಇಂಥ ಮಹಾಕಳ್ಳ ಎಲ್ಲ ಕಡೆ ಕಳುವು ಮಾಡಿದ, ತಿಂಗಳಾನುಗಟ್ಟಲೆ ಕಳುವು ಮಾಡಿದ. ಕಡೆಗೆ ಒಂದು ದಿವಸ ಭಗವಂತಂದ, ಇವ್ರದೆಲ್ಲ ಆಸುರಿ ಸಂಪತ್ತನ್ನು ನಾ ತಗೊಂಡೀನಿ. ಇವರು ಆಸುರಿ ಸಂಪತ್ತು ಅಂದ್ರೇನು? ಇವರು ಜನ್ಮಾಂತರದಲ್ಲಿ ಈ ಗೋಪಿಕಾ ಸ್ತ್ರೀಯರಿದ್ದಾರಲ್ಲ, ಗೊಲ್ಲರು, ಇವರೆಲ್ಲ ವೈಶ್ಯರೇ. ರಾಮಾವತಾರ ಕಾಲದಲ್ಲಿ ನೋಡ್ರಿ ಎಂಥ ಭಗವಂತನ ಅನುಗ್ರಹ. ಸ್ವಲ್ಪ ಟ್ಯಾಕ್ಸ್ ಕೊಡೋದ್ರೊಳಗೆ ಹೆಚ್ಚು ಕಡಿಮೆ ಮಾಡಿದರು. ಯಾಕೆ? ರಾಮರಾಜ್ಯದಲ್ಲಿ ಭರತ ನಂದಿಗ್ರಾಮದಲ್ಲಿ 14 ವರ್ಷ ಇದ್ದ. ಇಲ್ಲಿ ಯಾರೂ ಕೇಳೋರಿಲ್ಲ. ರಾಮ ಪಾದವನ್ನು ಇಟ್ಟುಕೊಂಡು ಮಹಾನು ಭಕ್ತನಾದ ಭರತ, ಭಕ್ತಿಯಲ್ಲಿ ಭರತನಂತೆ ಅಂತ. ಅಂಥ ಯಾವ ಭರತ ಪಾದವನ್ನು ಇಟ್ಟುಕೊಂಡು ರಾಮನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ, ರಾಮನ ವೀಕ್ಷಣೆಯನ್ನು ಮಾಡ್ತಾ, ರಾಮಧ್ಯಾನದಲ್ಲೇ ಸ್ವಲ್ಪ ತಲ್ಲೀನನಾಗಿದ್ದ. ಯಾವಾಗ ರಾಮ ಬಂದಾನು ಅವನು ನೋಡೇನು, ಅವನು ನನ್ನ ಮುಂದೆ ಬರಬೇಕು ಅಂದ. ನಾನು ಅವನಿದ್ದಲ್ಲಿ ಹೋದ್ರೆ ಉಪಯೋಗ ಇಲ್ಲ, ಅವನೇ ನನ್ನಲ್ಲಿ ಬರಬೇಕು ಅಂದ ರಾಮ. ನೋಡ್ರಿ, ಇದು ಒಂದು ಇಲ್ಲಿ ಪ್ರಮೇಯ ತತ್ವ ವಿಷಯ. ನಾವೆಲ್ಲ ಭಗವಂತನನ್ನು ನಮ್ಮಲ್ಲಿಗೆ ಕರೆಯುವಂಥ ಶಕ್ತಿ ನಮಗೆಲ್ಲ ಇದೆ. ಹೇಗಿದೆ ರೀ ಅಂತ ಪ್ರಶ್ನೆ ಮಾಡಿದರೆ, ನಾವು ಮಾಡ್ತಕ್ಕಂಥ ಅನುಷ್ಠಾನ, ದಾನ, ಧರ್ಮ, ಯಜ್ಞ, ಯಾಗ ಇತ್ಯಾದಿಗಳನ್ನು ಸದಾ ಕಾಲದಲ್ಲಿ ಮಾಡ್ತಾ ಇದ್ದರೆ ಭಗವಂತ ನಮ್ಮ ಹತ್ರ ಬರ್ತಾನೆ. ನೀವೆಲ್ಲ ಅಡ್ಡಾಡಬೇಕಾಗಿಲ್ಲ. ಕಂಡಲ್ಲೆಲ್ಲ ಅಲ್ಲಿ ಹೋಗಿ ಏನು ಮಾಡ್ತೀರಿ? ಎಲ್ಲ ಹಾಳಾಗಿ ಹೋಗ್ತೀರಿ. ಅದು ತಿಂದೆ, ಇದು ತಿಂದೆ, ಮಡಿ ಇಲ್ಲ, ಮೈಲಿಗಿಲ್ಲ, ಎಲ್ಲ ಏಕಾಕಾರವಾಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ ಎಲ್ಲ ಏನು ಮಾಡ್ತೀರಿ? ಆ ಪುಣ್ಯಕ್ಷೇತ್ರದಲ್ಲೇ ಪಾಪಗಳನ್ನು ಮಾಡಿ ವಜ್ರಲೇಪ ಭವಿಷ್ಯತಿ ಆಗ್ತೀವಿ. ನೋಡಿ ಎಂಥ ಸ್ಥಿತಿ ಬರ್ತದೆ. ಅದಕ್ಕೆ ಎಲ್ಲ ದೇವರನ್ನು ಕರಿತಕ್ಕಂಥ ಶಕ್ತಿ ನಮ್ಮಲ್ಲದ. ಅದಕ್ಕೆ ಇಲ್ಲಿ ಭರತ ಒಂದು ಪ್ರಮೇಯವನ್ನು ತೋರಿಸಿಕೊಟ್ಟ, ಒಂದು ರಹಸ್ಯವನ್ನು ನಮಗೆ ತೋರಿಸಿಕೊಟ್ಟ. ಏನು? ರಾಮನೇ ಇಲ್ಲಿಗೆ ಬರಬೇಕು ಅಂದ. ನೋಡ್ರಿ, ಅಷ್ಟು ಧ್ಯಾನ ಮಾಡಿದ. ಹೌದಾ? ರಾಮ ಒಂದು ದಿವಸ ಬಂದ. ಶಬರಿ ಹಾಗೆ ನಾರದರು ಹೇಳಿದರು, 8 ವರ್ಷದ ಹುಡುಗಿ ಅದು, ಪಾಪ ಬೇಡರ ಹುಡುಗಿ. ದೇವರು ಬರ್ತಾನಮ್ಮ ಇಲ್ಲಿಗೆ, ಅವನು ಸದಾ ಧ್ಯಾನ ಮಾಡ್ತಾ ಇರು ಅಂದು. ರಾಮನನ್ನು ಧ್ಯಾನ ಮಾಡ್ತಾ, ರಾಮನು ಇವತ್ತು ಬರ್ತಾನ, ನಾಳೆ ಬರ್ತಾನಂತ ಬೋರೆ ಹಣ್ಣುಗಳನ್ನು ಕಾಯ್ದಿಟ್ಟು ಅದರೊಳಗಿರ್ತಕ್ಕ ಸಿಹಿಯಾದಂಥ ಹಣ್ಣುಗಳನ್ನು ದಿನನಿತ್ಯ ಇಡ್ತಿದ್ಲು. ಹುಳಿಯಾದ್ದನ್ನು ಹೊರಗೆ ಒಗಿತಿದ್ಲು. ನೋಡ್ರಿ ಎಂಥ ಶಕ್ತಿ ಇರಬೇಡ.
ರಾಮನಿಗೆ ನಾವು ಕೊಡೋ ಪದಾರ್ಥಗಳು ಪ್ರತಿಯೊಂದರಲ್ಲಿ ಒಂದು ತತ್ವ ಉಂಟು. ನಾವು ದೇವರಿಗೆ ಯಾವುದೋ ಕೊಳಕ ಬಾಳೆಹಣ್ಣು ಕೊಳಕ ಪದಾರ್ಥಗಳನ್ನ ಇಟ್ಟು ನಾವೆಲ್ಲ ಒಳಗಿಟ್ಕೊಂಡ್ಬಿಡ್ತೀವಿ. ಅದಕ್ಕೆ ದೇವರಂತಾನೆ ನನಗೇನು ಇಟ್ಟು ನಿನಗೆ ಅದನ್ನೇ ಕೊಡ್ತೀನಿ ಅಂತಾನೆ, ಅದೇ ತಿನ್ನಿಸ್ತಾನೆ. ಚಲೋ ಬಾಳೆಹಣ್ಣು ಯಾರೋ ಕೊಳ ಮಾಡ್ಕೊಂಡು ಹೋಗ್ತಾರೆ, ದೇವರು ಒಂದು ಇಟ್ಟಿದ್ದೆ ನಾವು ತಿನ್ಬೇಕಾಗ್ತದೆ. ನೋಡ್ರಿ ಎಂಥ ಪರಿಸ್ಥಿತಿ. ಅದಕ್ಕೆ ಅಂಥದನ್ನು ಕಾದ್ಲಾಕಿ 8 ವರ್ಷದ ಹುಡುಗಿ 72,000 ವರ್ಷಕ್ಕೆ ಬಂದಳು. ಮುದುಕಿ ಮುಪ್ಪಾನು ಮುದುಕಿ ಆದಳು. ಆದ ಕಾಲದಲ್ಲಿ ಭಗವಂತ ಬಂದ. ರಾಮನನ್ನು ಹುಡುಕ್ಲಕ್ಕೆ ಹೋಗಲಿಲ್ಲ ಶಬರಿ, ರಾಮನೇ ಇಲ್ಲಿಗೆ ಬರಲಿ ಅಂದು. ನೋಡ್ರಿ ಈ ದಾರಡ್ಡ ಬಂದಾಗ ಭಗವಂತ ನಮ್ಮ ಹತ್ರ ಬರ್ತಾನೆ. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಹುಡುಕ್ತಾ ಇರ್ತೀವಿ. ದೇವರು ಸರ್ವತ್ರ ವ್ಯಾಪ್ತ. ಅವನು ಹುಡುಕಿದ್ರೆ ಸಿಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಿಮ್ಮಲ್ಲಿ ಬಂದಾಗ ಮಾತ್ರ ಸಿಗ್ತಾನೆ. ಮತ್ತು ಹೃದ್ಗರ್ಗಾಯಾಮ್ ತಿಷ್ಟಂತೀವ. ನೋಡ್ರಿ ನಮ್ಮ ಹೃದಯದಲ್ಲಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಕ ಚಕ್ರಘ. ಸಾಕು, ಇಷ್ಟೇ ಧ್ಯಾನ ಮಾಡ್ತಾ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಸಪಾದ ಸಹಿತವಾಗಿರ್ತಕ್ಕ ಗಾಯತ್ರಿಯನ್ನು ಉಚ್ಚಾರಣೆ ಮಾಡ್ತಾ ಕೂತ್ರೆ ಭಗವಂತ ನಿಮ್ಮಲ್ಲೇ ಬರ್ತಾನೆ. ಅದಕ್ಕೆ ಆಚಾರ್ಯರು ಕೃಷ್ಣಾಮೃತ ಮಹಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕಿಂತಸ್ಯ ದಾನೈ ಕಿಂತ ಗೋಭಿ ಅಧ್ವರೈ ಯೋ ನಿತ್ಯಂ ಧ್ಯಾಯತೆ ವಿಷ್ಣು ಅನನ್ಯಧೀಹಿ. ನೋಡಿ ಅಲ್ಲೋ ನಿಮ್ಮಲ್ಲೇ ದೇವರು ಬರ್ತಾನೋ. ಯಾವ ದಾನ ಧರ್ಮ ಏನು ಮಾಡ್ತೀರಿ? ಧ್ಯಾನ ಮಾಡಿರಿ. ಅವನನ್ನು ಆಹ್ವಾನ ಮಾಡುವ ಶಕ್ತಿ ನಿಮ್ಮಲ್ಲದ. ಪ್ರತಿಮಾದಿಗಳಲ್ಲಿ ಆಹ್ವಾನ ಮಾಡ್ತಿರೋ ಇಲ್ಲೋ? ಶ್ರೀಪಾದಂಗಳವರು ಭಗವಂತನನ್ನು ಆಹ್ವಾನ ಮಾಡಿ ಕೂಡ್ತಾರೆ. ಅಲ್ಲೇ ಕಾಣ್ತಾರೆ ಜಗತ್ತನ್ನು. ಆ ಭಗವಂತನಲ್ಲೇ ಜಗತ್ತನ್ನು ಕಾಣ್ತಾರೆ. ನಾವು ಏನು ಮಾಡ್ತೀವಿ? ಬರೇ ನೋಡ್ತಾ ಇರ್ತೀವಿ. ದೇವರಿದ್ದಾನಂತ ಎಚ್ಚರನೇ ಇಲ್ಲ ನಮಗೆ. ಯಾವಾಗ ಸ್ವಾಮಿಗಳ ಪೂಜೆ ಮುಗಿದಿತ್ತೋ, ಯಾವಾಗ ಊಟಕ್ಕೆ ಹಾಕಿರೋ, ಯಾವಾಗ ಹೋದೆವು, ಯಾವ ಮಂತ್ರಾಕ್ಷತೆ ತೊಗೊಂಡೆವು, ಯಾವ ಸಂಭಾವನೆ ತೊಗೊಂಡೆವು, ಇಷ್ಟೇ ಕೆಲಸ. ನೋಡ್ರಿ ಆ ಭಗವಂತನ ಆರಾಧನೆ ಮಾಡ್ತಕ್ಕವರ ದರ್ಶನ ಮಾಡಿದರೆ ಎಂಥ ಮಹಾಪುಣ್ಯ. ಅಲ್ಲೇ ಭಗವಂತನ ಸನ್ನಿಧಾನ ಇರ್ತದೆ. ಹಂಗೆ ಈ ಮಹಾನುಭಾವ ಭರತ ರಾಮನ ವೀಕ್ಷಣೆಗಾಗಿ ಕೂತಿದ್ದ. ಆ ಕಾಲದಲ್ಲಿ ಈ ಕೆಲವೊಂದು ತೆರಿಗೆ ವಂಚಕರು ಅಂತ ಇರ್ತಾರೆ. ಹೆಂಗಾದರೂ ಮಾಡಿ ತೆರಿಗೆ ವಂಚನೆ ಮಾಡಬೇಕು. ಆ ಕೆಲಸ ಮಾಡಿದವರು ಇವರೆಲ್ಲ. ನೋಡ್ರಿ ರಾಮ ಯಾವಾಗ ಪಟ್ಟಾಭಿಷಿಕ್ತನಾದ್ನೋ ಹನುಮಂತ ದೇವರನ್ನು ತಕ್ಕಡಿಯಲ್ಲಿ ಮೇಲೆ ಕೂಡಿಸ್ತಾ ಒಂದು ಕಾಟ ಅಂತಿರ್ತದೆ. ಈಗೆಲ್ಲ ಯಾಂತ್ರಿಕವಾದಂಥ ಮಿಷನರಿ ಬಂದ್ಬಿಟ್ಟವ, ನಿಮ್ಗೆ ಗೊತ್ತಿಲ್ಲ. ಹಳೆಯ ಕಾಟ ನೋಡಿದ್ರೆ ಗೊತ್ತಾಗ್ತದೆ. 2 ಕಡೆ ತಕ್ಕಡಿ, ಒಂದು ಧರ್ಮ ಒಂದು ಅಧರ್ಮ ಅಂತ. ಧರ್ಮ ಅಧರ್ಮಗಳು ಅವೆರಡು. ಅದರಲ್ಲಿ ದೇವತೆಗಳಿರ್ತಾರೆ. ತುಲಾಭಾರ ಮಾಡೋ ಕಾಲಕ್ಕೆ ನಾವೆಲ್ಲ ಪೂಜೆ ಮಾಡಿಸ್ತೀವಿ. ಧರ್ಮಾಧಿಪತಿ ನಮಃ, ಅಧರ್ಮಾಧಿಪತಿ ನಮಃ, ಐಶ್ವರ್ಯಾಧಿಪತಿ ನಮಃ, ಅನೈಶ್ವರ್ಯಾಧಿಪತಿ ನಮಃ, ಹಿಂಗೆಲ್ಲ ಬರ್ತದೆ. ನೋಡು ನನ್ನ ಮಧ್ಯೆ ಒಂದು ಕಾಟ ಇರ್ತದೆ. ಅದು ಸರಿಯಾದ ಲೆಕ್ಕವನ್ನು ತೋರಿಸ್ತದೆ. ಇವನು ಇಷ್ಟು ದುಡಿದಿದ್ದಾನೆ, ಇದು ಸಮಾನವಾಗಿ ಸ್ವೀಕಾರ ಮಾಡುವಂಥ ಅರ್ಥ. ತೂಕ ನಿನ್ನ ದುಡ್ಡಿಗೆ, ನಿನ್ನ ರೊಕ್ಕಕ್ಕೆ, ನಿನ್ನ ಬೆಲೆಗೆ ಇಷ್ಟೇ ಮೌಲ್ಯ ಅಂತ ತೋರಿಸ್ತಕ್ಕಂಥದ್ದು. ನೀ ಇಷ್ಟು ಕೊಟ್ಟು ಇಷ್ಟು ತೊಗೊಂಡು ಹೋಗು ಅಂತ. ನೋಡು ಅಲ್ಲಿ ಹನುಮಂತ ದೇವರು ಕೂತಿದ್ರು ರಾಮಾವತಾರ ಕಾಲದಲ್ಲಿ. ರಾಮ ಹೇಳಿದೆ ಹನುಮನಿಗೆ, ಅಪ್ಪ ಹನುಮ, ಯಾರ್ಯಾರು ತೂಕ ಮಾಡ್ತಾರೋ ಅವರು ಎಷ್ಟು 14 ವರ್ಷ ಟ್ಯಾಕ್ಸ್ ಕೊಟ್ಟಿದ್ದಿಲ್ಲ ಅಂದರೆ 14 ವರ್ಷ ಟ್ಯಾಕ್ಸ್ ಕೊಡೋ ತನಕ ಕಾಟ ತಿರುಗಿಸ್ಬೇಡ ಅಂದ. ನೋಡಿ ಮಹಾನುಭಾವರು ವಾಯುದೇವರು 21,600 ಹಂಸ ಮಂತ್ರಗಳನ್ನು ಜಪ ಮಾಡಿ ಪ್ರತಿಯೊಬ್ಬ ಜೀವರಾಶಿಗಳ ಸಾತ್ವಿಕ ರಾಜಸ ತಾಮಸ ತತ್ವಜ್ಞಾನ ಮುಕ್ತಿಭಾಜ ಸುಖ ಯಚೆ ಗುರೋ ಯೋಗ್ಯತಾ ತಾರತಮ್ಯ. ಇಂಥ ಮಹಾನುಭಾವರವರು ಜೀವರ ಸ್ವರೂಪ ಅವ್ರಿಗೆ ಗೊತ್ತಿಲ್ಲೇನು? ಪ್ರತಿಯೊಂದು ಕ್ರಿಯೆಗಳು ವಾಯುದೇವರಿಂದಲೇ ಆಗ್ತಾವೆ, ಭಗವಂತನ ಆಜ್ಞೆಯಿಂದ. ಅಂಥ ಮಹಾನುಭಾವರವರು. ಇಂಥ ಮಹಾನುಭಾವರು ಕೂತಾಗ ಕೆಲವು ಮಂದಿ ಬಂದರು, ತಕ್ಕಡಿಯಲ್ಲಿ ಇಟ್ಟರು, ತೂಗಲಿಲ್ಲ. ಅವರಂದರು, ಅಪ್ಪ ನಾಳೆ ಬಂದರೆ ತಾನೇ ತೂಗೋದೇ ಬೇಡ ಅಂತ ಕೆಲವು ಬಿಟ್ಟರು. ಬಂದರೆ ತಾನೇ ತೂಗೋದು. ಈಗ ಟ್ಯಾಕ್ಸ್ ಉಳಿಸ್ಕೊಂಡು ಕೂತ್ಕೊಂಡ್ಬಿಟ್ರು ಅವರೆಲ್ಲ. ನೋಡ್ರಿ ಭಗವಂತಂದ ಆಯಿತು ಅಂದ. ನಾವೇನಾದರೂ ಕರ ಕೊಡುವಲ್ಲಿ, ಸೇವೆ ಮಾಡುವಲ್ಲಿ ವಂಚಿತರಾದರೆ ಮುಂದಿನ ಜನ್ಮ ನಿಶ್ಚಿತ. ದಾನದಲ್ಲಿ ವ್ಯತ್ಯಾಸ ಆದರೆ ಮುಂದಿನ ಜನ್ಮಗಳು ನಿಶ್ಚಿತ. ಕುಚ್ಚಿತ ಯೋನಿಗಳು ಬರ್ತಕ್ಕ ಸಂದರ್ಭಗಳಿರ್ತಾವೆ. ಅದಕ್ಕೆ ಕೊಡುವುದರಲ್ಲಿ, ಮಾಡುವುದರಲ್ಲಿ ನಿಸ್ಸಂದೇಹವಾಗಿ ಮನಃಪೂರ್ವಕವಾಗಿ ಮಾಡಿದಾಗ ನಾವು ಈ ಜನ್ಮದ ಅನೇಕ ಪಾಪಗಳಿಂದ ಬಂಧಿತರಾಗದೆ ಮುಕ್ತರಾಗ್ತೀವಿ. ಸ್ವಲ್ಪ ಶೇಷ ಉಳಿತು ಅಂದರೆ ಮುಂದಿನ ಜನ್ಮಾಂತರದಲ್ಲಿ ಅಸ್ತವ್ಯಸ್ತ ಆಗ್ತದೆ. ಅನೇಕ ಪುರಾಣಗಳ ಇತಿಹಾಸಗಳನ್ನು ನೋಡ್ತೀವಿ. ನೋಡ್ರಿ ಯಾರ್ಯಾರು ಮಹಾನುಭಾವ
ಆಕಾಶ ರಾಜ ಮಾಡಿದ್ದದೇ. ಭೀಷ್ಮಕ ರಾಜ ಆದ ಕಾಲದಲ್ಲಿ ಮಗ ರುಗ್ಮಿ ಏನು ಹೇಳಿದ, ಅಪ್ಪ ಶಿಶುಪಾಲನೆ ಕೊಡಬೇಕು ರುಕ್ಮಿಣಿನ. ಹೌದಾ, ಆಯ್ತಪ್ಪ ದಾನ ಕೊಡ್ತೀನಿ ಅಂದ. ನೋಡಿ ಏನು ಮಾಡಬೇಕು, ಎಂಥ ಸ್ಥಿತಿ ಅಲ್ರಿ. ಶಿಶುಪಾಲಲ್ಲಿ ರುಕ್ಮಿಣಿಯಲ್ಲಿ ಸಂಬಂಧ ಇಲ್ಲ, ಸಾಟಿಲ್ಲ. ಆಮೇಲೆ ಕೃಷ್ಣ ಬಂದ. ಕೃಷ್ಣ ಪರಮಾತ್ಮ ಸನ್ನದ್ಧನಾದ. ಇನ್ನೇನು ಕನ್ಯಾದಾನ ಮಾಡಬೇಕು, ಮನಸ್ಸು ವ್ಯಗ್ರ ಆಯ್ತು. ಅಯ್ಯೋ ನನ್ನ ಮಗ ಹೇಳಿದ್ದ ಜರಾಸಂಧನ ಶಿಶುಪಾಲ ಕೊಡಬೇಕಲ್ಲ ಅಂದ. ನೋಡ್ರಿ, ಅಷ್ಟಕ್ಕೆ ಮುಂದಿನ ಜನ್ಮ ಬಂದು ದಾನೇ ವ್ಯಗ್ರಸ್ಥ ಬುದ್ಧಿ ಜನ್ಮಾಂತರ ಸ್ಮರೇದ್ಭವೇತ್ ಅಂತ ಮುಂದಿನ ಜನ್ಮಕ್ಕೆ ಕಾರಣ ಆಗ್ತದೆ. ನೋಡಿ, ಇಂಥವೆಲ್ಲ ಇತಿಹಾಸಗಳನ್ನು ನೋಡಿದಾಗ ನಾವು ಪ್ರತಿ ಕ್ಷಣದಲ್ಲಿ ಎಷ್ಟು ಜಾಗೃತರಾಗಬೇಕು ಅನ್ನುವ ವಿಷಯ ನಮಗೆ ಗೊತ್ತಾಗ್ತದೆ. ಹಾಗೆ ಈ ಮಹಾನುಭಾವ ಹನುಮಂತ ವ್ಯವಸ್ಥೆ ಮಾಡಿದೆ. ಇವರು ತೂಗಲಕ್ಕೆ ಬರಲಿಲ್ಲ, ಅದೆಲ್ಲ ಉಳಿದು ಬಿಡಿತು. ಉಳಿದಂಥ ವಿಶಿಷ್ಟವಾದ ಪಾಪ ಹಾಗೆ ಉಳಿತು, ಹಾಗೆ ಉಳ್ಕೊಂಬಿಡ್ತು. ಅದು ಯಥಾಸ್ಥಿತವಾಗಿ ಹಾಗೆ ಉಳಿದು ಬಿಡಿತು. ಎರಡನೇ ಮಾತೇ ಇಲ್ಲ, ಯಥಾಸ್ಥಿತವಾಗಿ ಉಳಿತು. ಭಗವಂತ ಏನು ಮಾಡಬೇಕಾತು, ಅದರ ಶೇಷವನ್ನು ನಿಶೇಷ ಮಾಡಬೇಕಾತು. ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಭಗವಂತ ಏನು ಮಾಡಬೇಕಾತು, ಆ ಟ್ಯಾಕ್ಸಿಗಾಗಿ ತಿಂದ. ಎಷ್ಟು ನೋಡಿ, ಆ ಕರಕ್ಕೋಸ್ಕರ ಭಕ್ಷಣೆ ಮಾಡಿದ. ಅವ್ರು ಎಷ್ಟೆಷ್ಟು ಕೊಡಬೇಕಾಗಿತ್ತು ಅಷ್ಟೇ ದಿವಸ ಅವ್ರ ಹಾಲು ಮೊಸರು ಬೆಣ್ಣೆ ಹಾಳು ಮಾಡಿದ. ಕೆಲವು ತಿಂದ, ಕೆಲವು ತಗೊಂಡ. ಅವರೆಲ್ಲ ಆಸುರಿ ಸಂಪತ್ತುಗಳನ್ನೆಲ್ಲ ನಾಶ ಮಾಡಿ ಕಡೀಕೆ ಏನು ಮಾಡಿದ ನಮ್ಮ ದೇವರು. ನೋಡ್ರಿ, ಇಂಥ ಕೃಪಾಶಾಲಿ ಎಲ್ಲೇರಿದ್ದಾನ ನೋಡ್ರಿ. ಭಗವಂತ ಎಂಥ ದೊಡ್ಡವನಿದ್ದಾನ. ಕಡೆಗೆ ಒಂದು ದಿವಸ ಗೋಪಿ ಮನೆಗೆ ಹೋದ. ಅಮ್ಮ ಗೋಪಿ ಅಂದ, ಅಪ್ಪ ಕೃಷ್ಣ ಇದನ್ನೆಲ್ಲ ಮಾರ್ಲಕ್ಕಿಟ್ಟಿನೋ, ಒಂದು ಲಗ್ನ ಮನೆಗೆ ಕೊಡ್ಬೇಕಾಗಿತ್ತಪ್ಪ, ಹಾಲು ಮೊಸರು ಬೆಣ್ಣೆ ಎಲ್ಲ. ಇವತ್ತು ಹೊಡಿಬೇಡಪ್ಪ, ನಾಳೆ ಬಾ ಬೇಕಾಷ್ಟು ಕೊಡ್ತೀನಿ ಅಂದಿಲ್ಲಮ್ಮ, ಇವತ್ತೇ ಹೊಡಿತೀನಿ ಅಂದ. ಎಲ್ಲ ರೆಡಿ ಇಟ್ಟಿದ್ಲು, ಮ್ಯಾಲಿಡೋಕೆ ಕೆಳಗಿಟ್ಟಿದ್ಲು. ಅಷ್ಟು ಸಾಮಾನುಗಳನ್ನು ಸರ್ವಾನಿ ಭಾಂಡಾನಿ ನವನೀತಾನಿ ಘೃತಾನಿ ವೈ, ಒಂದಲ್ಲ ಎರಡಲ್ಲ. ಅಯ್ಯೋ ಮುಗೀತು ನನ್ನ ಕಥೆ ಅಂದ್ಲೋಕಿ. ಕೃಷ್ಣ ಬಂದಾನಂದ್ರೆ ಎಲ್ಲ ಹಾಳು ಮಾಡಿ ಹೋಗಿಬಿಡ್ತಾನೆ, ಒಡೆದು ಬಿಡ್ತಾನೆ, ತಿಂದು ಬಿಡ್ತಾನೆ. ತಾನು ತಿನ್ನೋದಲ್ಲದೆ ನಾಯಿ ಬೆಕ್ಕು ಅನೇಕ ತನ್ನ ಸ್ನೇಹಿತರು ಇವರಿಗೆಲ್ಲ ಹಂಚಿಬಿಡ್ತಾನೆ. ಏನು ಮಾಡೋದು, ದುಃಖಿತಳಾದ್ಲು. ಭಗವಂತ ನೋಡ್ರಿ ಎಂಥ ಕೃಪಾಶಾಲಿ ಇದ್ದಾನೆ. ಆಕೆಯ ಆಸುರಿ ಸಂಪತ್ತು ಮುಗೀತು, ದೈವಿ ಸಂಪತ್ತು ಪ್ರಾರಂಭವಾತು, ನಮ್ಮ ಋಣ ಮುಗೀತು ಅಂದರೆ ಭಗವಂತ ತಕ್ಷಣದಲ್ಲೇ ಅನುಗ್ರಹ ಮಾಡಿಬಿಡ್ತಾನೆ. ಎಷ್ಟು ತೀಕ್ಷ್ಣದ ಭಗವಂತನ ಅನುಗ್ರಹ. ಕಡಿಕ ಕೃಷ್ಣ ಅಂದ, ಅಮ್ಮ ನೀ ತಿಂತಾನ ಅಂತ ಇಟ್ಕೊಂಡು ಏನೂ ಇಲ್ಲ, ಇಷ್ಟು ದಿವಸ ನನಗೆ ಏನು ನೀನು ತಗೋ ಅಂತ ಅನ್ನಲಿಲ್ಲ, ಇವತ್ತು ತಗೋ ಅನ್ನು, ತಿಂತೀನೋ ಬಿಡ್ತೀನಿ ನನಗೆ ಗೊತ್ತು ಅಂದ. ತಗೋ ಅಂದ್ರೇನು, ಕೃಷ್ಣಾರ್ಪಣ ವಸ್ತು ಅಂತ ಅರ್ಥ. ಸ್ವೀಕಾರ ಮಾಡು ಅಂದರೆ ಕೃಷ್ಣಾರ್ಪಣ ಅಂದಂತೆ, ಎರಡನೇ ಮಾತೇ ಇಲ್ಲ. ಸ್ವೀಕಾರ ಮಾಡು ಅಂದರೆ ಕೃಷ್ಣಾರ್ಪಣ, ಕೃಷ್ಣಾರ್ಪಣ ಅಂದರೆ ಸ್ವೀಕಾರ ಮಾಡು. ನೋಡಿ, ಎಲ್ಲರೊಳಗೂ ಭಗವಂತನೇ ಭೋಜನ ಮಾಡೋನು, ಅವನಿಗೆ ಅರ್ಪಣೆ ಮಾಡುವ ಬುದ್ಧಿ ನಮ್ಮಲ್ಲಿ ಬಂತು ಅಂದರೆ ಅದಕ್ಕೆ ಅಕ್ಷಯವಾದ ಕರ್ಮಗಳಾಗ್ತಾವೆ. ಆಕೆಂದು ಅಪ್ಪ ತಗೋ ಅಂತ ಹೇಳೋದೇನು, ಕೃಷ್ಣಾರ್ಪಣ ಅಂದ್ಬಿಡು ಅಂದ. ಆಕೆ ಕಣ್ಣು ಮುಚ್ಚಂದು, ಮಹಾರಾಯ ನೀ ಕೃಷ್ಣಾರ್ಪಣ ಅಂದರೂ ಹೊಡಿತೀವಿ, ತಿಂತೀವಿ, ಹಾಳು ಮಾಡ್ತೀವಿ. ಇವತ್ತೇನೋ ಹೊಸ ಮಂತ್ರ ಗಟ್ಟಿ ಮಾಡ್ಕೊಂಬಂದಂಗೆ ಇದ್ದದೆ. ಕೃಷ್ಣಾರ್ಪಣ ಅಂದ್ಲೇನಪ್ಪ ಅಂದ್ಲು. ಕೈ ಮುಗಿ ಕಣ್ಣು ಮುಚ್ಚು, ಕೃಷ್ಣಾರ್ಪಣ ಅನ್ನೋ ಒಂದು ಆ ಗೋಪಿಗೆ. ಇಷ್ಟೊಂದುಗಳು ಏನಾಗಬೇಕು ಆ ಗೋಪಿ ಅಂದು ಮನಸ್ಸಿನಿಂದ ಪಾಪ ದುಃಖಿತಳಾಗಿದ್ದಾಳೆ. ಆದರೂ ನೋಡ್ರಿ, ಅದಕ್ಕೆ ದಾಸರಂದು, ಬಿಟ್ಟೆಯಿಂದಾಗಲಿ ಹೊಟ್ಟೆಗೋಸುಗವಾಗಲಿ ಕೆಟ್ಟ ರೋಗದಿಂದಾಗಲಿ ವಿಠಲ ಎಂದೊಡೆ. ನೋಡಿ ದಾಸರು ಹೇಳಿದರು, ಹೆಂಗಾದರೂ ಭಗವಂತ ನಾಮಸ್ಮರಣೆ ಮಾಡಿದರೂ ಸಾಕು, ಭಗವಂತ ಅನುಗ್ರಹ ಮಾಡ್ತಾನೆ. ಎಂಥ ಶಕ್ತಿ ಅದು ನಮ್ಮ ದೇವರಲ್ಲಿ, ಅಗಾಧವಾದ ಭಕ್ತ ವಾತ್ಸಲ್ಯ. ಆಕೆ ಮನಸ್ಸಿನಾಗ ಏನೋ ವಿಚಾರ ಮಾಡ್ತಾಪ, ಹೆಂಗಿದ್ರು ಹೊಡಿತಾನೆ, ಏನೋ ಒಂದು ಅಂದಾನ, ಅಂದುಬಿಡೋಣ, ಅವನು ಹೇಳೋಣ ಅಂದಮೇಲೆ ಅಂದುಬಿಡೋಣ ಅಂಥೇಳಿ ಗಟ್ಟಿಯಾಗಿ ಶ್ರೀಕೃಷ್ಣಾರ್ಪಣ ವಸ್ತು ಅಂದ್ಬಿಟ್ಲು. ಹೊಡಿಬೇಕು ಅಂತ 10 ಸ್ನೇಹಿತರಿಂದ ಬಂದ ಕೃಷ್ಣ ಅಲ್ಲಿ ಇಲ್ಲವೇ ಇಲ್ಲ. ಕೃಷ್ಣ ಕಣ್ಣು ತೆಗೆದು ನೋಡ್ತಾಳೆ, ಕೃಷ್ಣನೇ ಇಲ್ಲ. ಎಲ್ಲಿದ್ದಾನೆ ಕೃಷ್ಣ ಅಂತ ಹುಡುಕಿದ್ಲು. ಸ್ವಲ್ಪ ಕೃಷ್ಣ ಕಾಣ್ತಾನೇ ಇಲ್ಲ. ಸರಿ ಹೋಗಲಿ ಬಿಡು, ಮತ್ತೆ ನಾಳೆ ಬರ್ತಾನ ಅಂತ ತನ್ನ ಸಾಮಾನುಗಳನ್ನು, ಅನೇಕ ಭಾಂಡಾದಿಗಳನ್ನು ನೋಡಿದ. ನವನೀತಾದಿಗಳನ್ನು ತುಂಬಿರ್ತಕ್ಕ ಬೆಣ್ಣೆ ಮೊಸರು ಹಾಲು ತುಂಬಿದ್ದು ನೋಡ್ತಾನೆ. ಆ ಗೋಪಿ ನೋಡ್ತಾಳೆ, ಏನಾಗಿದೆ, ಏನು ಆಶ್ಚರ್ಯ ನೋಡ್ರಿ, ಏನಾಗಿತ್ತು ಹೇಳ್ರಿ. ಹಿಂದೆ ಎಷ್ಟು ದಿವಸ ಅವ್ರ ಮನೆಯಲ್ಲಿ ಒಡೆದದ್ನೋ ಹಾಲು ಮೊಸರು ತುಪ್ಪ ಪಾತ್ರೆಗಳು ಸಹಿತವಾಗಿ ಭಗವಂತ ಅಲ್ಲಿಟ್ಟು ಹೋಗಿಬಿಟ್ಟಿದ್ದ. ಹಬ್ಬ ಅನ್ಲಾಕಿ, ಏನು ಸ್ವಾಮಿ ನಿಂದು ಎಂಥ ಕೃಪಾನೋ, ಈ ಕೃಷ್ಣಾರ್ಪಣ ಎಂಬ ಬುದ್ಧಿ, ಮನಸ್ಸು ಅರ್ಪಣೆ ಮಾಡುವ ವಿಚಾರ, ಇದು ಎಂಥ ಅಗಾಧವಾದದ್ದು ಹಬ್ಬ ಅಂತ ಹೇಳಿ
ತನ್ನ ಪಾತ್ರೆಯನ್ನು ಎಣಸಲಕ್ಕೆ ಹತ್ತಿಬಿಟ್ಲಾಕಿ. ಅವತ್ತು ಹೊಡೆದದ್ದು, ಮನೆ ಹೊಡೆದದ್ದು, ನೀನು ಹೊಡೆದದ್ದು ಅಂತ ನೋಡ್ತಾಳೆ. ತುಂಬಿಬಿಟ್ಟವು ಹಾಲು ಮೊಸರು ಫ್ರೆಶ್. ನೋಡ್ರಿ ಹಬ್ಬ ಅಂದ್ಲು. ಏನು ಶಕ್ತಿ ಇದು, ಎಂಥ ಕೃಷ್ಣ ಇವನು, ಅಬ್ಬಾಬ ಮೊದಲೇ ಕೃಷ್ಣ ಅರ್ಪಣದಿದ್ರೆ ಎಷ್ಟು ಶಾಣಕ್ಕೆ ಆಗ್ತಿದ್ಲು ನಾನು ಅಂತ ಹೇಳಿ ಇನ್ನೊಬ್ಬ ಗೋಪಿಗೆ ಹೇಳಿದ್ಲು. ನೋಡ್ರಿ ಯಾರಿಗೆ ಹೇಳ್ಬೇಡ ಅಂತ ಆಕೆ ಹೇಳಿದ್ಲು. ಆಕೆ ಯಾರಿಗೆ ಹೇಳ್ಬೇಡ ಅಂತ ಹೇಳಿ ಹೆಂಗೆ ಹೇಳ್ಬೇಡ ಅಂದ್ರೆ ನೋಡ್ರಿ ನ್ಯೂಸ್ನಾಗ ಬಂದಿರ್ತದೆ, ಎಲ್ಲ ಚಲನ್ಯಾಗೂ ಯಾರಿಗೂ ಹೇಳಬಾಡ್ರಿ ಅಂತ ಸುದ್ದಿ ಎಂಬುದು ಬಂದಿರ್ತದೆ, ಹೇಳಿದ್ದೇ ಬಂದಿರ್ತದೆ. ಯಾವ ರೀತಿ ಹೆಣ್ಣುಮಕ್ಕಳಲ್ಲಿ ಆ ಸ್ವಭಾವ ಅದನೋ ಹಾಗೆ ವಿಲಕ್ಷಣವಾಗಿರ್ತಕ್ಕಂಥ ಪಾತ್ರೆಗಳು ತುಂಬಿ ಹೋಗಿಬಿಟ್ಟಿದ್ದು. ಎಲ್ಲ ಗೋಪಿಯರು ಬಾಗಿಲು ಹಾಕಿ ಕೃಷ್ಣ ಬರಬಾರದು ಅಂತ ಕೂತವರು ಬಾಗಿಲು ತೆಗೆದು ರಂಗವಲ್ಲಿಯನ್ನು ಹಾಕಿ ಕೃಷ್ಣ ಮನೆಗೆ ಬಾರೋ ಅಂತ ಹಾಡು ಹಾಡ್ತಾ ಇದ್ದಾರೆ. ಕೃಷ್ಣ ಎಲ್ಲರ ಮನೆಗೆ ಹೋಗಿ ಅಲ್ಲಿ ತಿಂದಿರ್ತಕ್ಕ ಬೆಣ್ಣೆ ಹಾಲು ಮೊಸರನ್ನು ಪುನಃ ಕೃಷ್ಣಾರ್ಪಣ ರೂಪದಿಂದ ಕೊಟ್ಟು ಭಗವಂತ ಮೆರೆದ. ಎಂಥ ಸಾಮರ್ಥ್ಯ ಲೋಕದಲ್ಲಿ! ಇಂಥ ಕಳ್ಳರೆಲ್ಲರಿದ್ದಾರೇನ್ರಪ್ಪ? ಯಾವುದು ಕಳು ಮಾಡಿದ್ನೋ ಅದನ್ನು ಪುನಃ ವಾಪಸ್ ಕೊಡ್ತಕ್ಕಂಥ, ತಿರುಗಿ ಕೊಡ್ತಕ್ಕಂಥ ಕಳ್ಳರು ಎಲ್ಲಾದರೂ ಇದ್ರೆ ಕರ್ಕೊಂಬರ್ರಿ, ಅವ್ರನ್ನೇ ಉಪಾಸನೆ ಮಾಡ್ತೀವಿ ನಾವು ಲೋಕದಲ್ಲಿ. ನೋಡ್ರಿ ಎಂಥ ಕಳ್ಳ, ಇಂಥ ಕಳ್ಳ ಬೇಕು ಅಂದರೆ ಏನರ್ಥ? ಇದರೊಳಗಿರ್ತಕ್ಕ ಇಂಗಿತಾರ್ಥ, ತಾತ್ಪರ್ಯ, ರಹಸ್ಯಾರ್ಥವನ್ನು ನಾವು ತಿಳ್ಕೊಳ್ಬೇಕು. ಭಗವಂತನಿಗೆ ಸಮರ್ಪಣೆ ಮಾಡದೆ ಹೋಯಿತು ಅಂದರೆ ನಮ್ಮ ಪದಾರ್ಥಗಳು ಹೋಗೋದಲ್ಲದೆ ಆ ಪದಾರ್ಥಗಳ ಸಮರ್ಪಣೆ ಆಗಲ್ಲಿವರೆಗೂ ಜನ್ಮಾಂತರಗಳು ಪ್ರಾಪ್ತಿ ಆಗ್ತವೆ ಅನ್ನೋದು ಈ ಶಾಸ್ತ್ರದ ವಿಷಯ. ಇದನ್ನು ತಿಳಿದು ಎಲ್ಲರೂ ತಾವು ಕಳ್ಕೊಂಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಪುನಃ ಪಡೆದು ಸುಖವಾಗಿದ್ದರು. ಅಂದಮೇಲೆ ಕೃಷ್ಣ ಕಳ್ಳನೇನಪ್ಪ? ಕಳ್ಳನೇ ಕೃಷ್ಣ, ಜನ್ಮದಲ್ಲಿ ಕಳ್ಳಲ್ಲ. ಏನು ಕಳುವು ಮಾಡ್ತಾನೆ? ನಾವು ಮಾಡಿರ್ತಕ್ಕ ಅನೇಕ ಜನ್ಮಾಂತರದ ಪಾಪಗಳನ್ನು ಕಳುವು ಮಾಡಬಲ್ಲನೇ ಹೊರತು ಅವನಿಗೆ ಯಾವ ಬೆಣ್ಣೆಯಿಂದಾಗಲಿ ಮೊಸರಿನಿಂದಾಗಲಿ ಅದರಿಂದಲೂ ಆಗೋದಿಲ್ಲ. ಅವನಿಗೆ ಲಕ್ಷ್ಮಿಯಿಂದನೇ ಸ್ವಗತ ಭೇದ ವಿವರ್ಜಿತನಾಗಿರತಕ್ಕಂಥವನು ಸ್ವರಮಣ. ಲಕ್ಷ್ಮಿಯಿಂದನೇ ಅವನಿಗೆ ಸುಖ ಇಲ್ಲ, ಭಗವಂತನಿಂದ ಲಕ್ಷ್ಮಿ ಸುಖ ಅದನೇ ಹೊರತು ಅಂಥ ಯಾವ ಮಹಾನುಭಾವ ಸ್ವರಮಣನಾಗಿರ್ತಕ್ಕಂಥ ಭಗವಂತ ಅವನ ಬಾಲಲೀಲೆಯನ್ನು ನಾವು ವಿಮರ್ಶೆ ಮಾಡಿದಾಗ ಇವನು ಕಳ್ಳನಲ್ಲ. ತಲೆಯಲ್ಲಿ ನಾವು ಹೇಳಿದ ವಿಷಯ ಬರಬೇಕು. ಭಗವಂತ ಕಳ್ಳ ಅಂದಾಗ ಕಳ್ಳನಲ್ಲ, ಜನ್ಮಾಂತರದ ಪಾಪಗಳನ್ನು ಕಳುವು ಮಾಡಿ ಅಲ್ಲಿ ವಂಚಿಸಿರತಕ್ಕಂಥ ತೆರಿಗೆಯನ್ನು ಭಗವಂತ ಪುನಃ ತುಂಬಿಸಿ, ಆ ತೆರಿಗೆ ತುಂಬಿದವರಿಗೆ ಯಾವ ರೀತಿ ಸರ್ಕಾರಾದಿಗಳು ಪ್ರಾಶಸ್ತ್ಯವನ್ನು ಕೊಡ್ತಾವೋ ಭಗವಂತ ತೆರಿಗೆಯನ್ನು ತಗೊಂಡು ಮತ್ತೆ ಪುನಃ ಪ್ರಾಶಸ್ತ್ಯ ಕೊಟ್ಟಂತೆ ನಮ್ಮ ಸ್ವಾಮಿ ಕೊಟ್ಟ. ಇನ್ನೂ ಅನೇಕ ಚರಿತ್ರೆಗಳು ಮುಂದಿನ ಜ್ಞಾನ ಮಂದಿರದ ಯೂಟ್ಯೂಬ್ನಲ್ಲಿ ನಾವು ವಿಷದಪಡಿಸ್ತೀವಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.